ಹೆಂಗ ಕುಂಭಮೇಳ ನೋಡಿದಷ್ಟೇ ಖುಷಿ ಆಗುತ್ತೆ ಬಿಡ್ರಿ. ಬರ್ದೈತೆ ಕುಂಭಮೇಳ ಅಂತ ನೋಡು. ಹೌದಾ? ಅಲ್ಲಿ ಎಲ್ಲ ಅಲ್ಲಿ 16 ಇಲ್ಲಿ ಕುಂಭಮೇಳ ಮಾಡ್ತಾರಂತೆ ಎಲ್ಲ ಪಾಪ. ಕುಂಭಮೇಳ ವರ್ಷ ಮಾಡ್ತಾರಂತೆ. ಕೊರೋನಾ ಬಂದು ಸ್ಟಾಪ್ ಮಾಡಿದ್ರಂತೆ. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ. ಈ ವ್ಲಾಗ್ ಬಂದು ಫೆಬ್ರವರಿ ಒಂದು 12ನೇ ತಾರೀಕಿನ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಇದು ಬಂದು ಕುಂಭಮೇಳ ವ್ಲಾಗು. ಕುಂಭಮೇಳ ಎಲ್ಲಪ್ಪ ಅಂತಂದರೆ ಇದು ನಾವು ಪ್ರಯಾಗ್ರಾಜ್ಗೆ ಹೋಗಿರಲಿಲ್ಲ. ಪ್ರಯಾಗ್ರಾಜ್ ಕುಂಭಮೇಳ ಅಲ್ಲ, ಇಲ್ಲಿ ಬಂದು ಮಂಡ್ಯ ಟಿ ನರಸೀಪುರ ಹತ್ರ ತಿರುಮಲಕೋಡಲು ಅಂತೇಳಿ ಅಲ್ಲಿ ಒಂದು ಏರಿಯಾದಲ್ಲಿ ಪ್ರತಿ ವರ್ಷ ಕುಂಭಮೇಳನ ಮಾಡ್ತಾರಂತೆ. ಇಲ್ಲಿ ಕೊರೋನಾದಿಂದ ಸ್ಟಾಪ್ ಆಗಿ, ಅಂದರೆ ಕೊರೋನಾ ಬಂದಾಗಿಂದ ಸ್ಟಾಪ್ ಮಾಡಿದಂತೆ, ಮಾಡಿರಲಿಲ್ಲ ಅಂತೆ. ಅಂದರೆ 3 years ಗ್ಯಾಪ್ ಆಗಿತ್ತಂತ. ಇವಾಗ ಇಲ್ಲಿ ಮಾಡ್ತಿದ್ದಾರೆ. ಇದು 13ನೇ ಕುಂಭಮೇಳ. ನಡ್ರಿ ಪ್ರಯಾಗ್ರಾಜ್ ಹೋಗಕ್ಕಾಗಿಲ್ಲ. ಯಾವುದಮ್ಮ ಇದು? ಹಾಯ್ ಅಲ್ಲಿ ಎಲ್ರಿಗೂ ನಮಸ್ಕಾರ. ನಾವಿವಾಗ ಅಮ್ಮ ಏನಮ್ಮ ಇದು ಊರ ಹೆಸರು? ಏನಾದರೂ ಊರ ಹೆಸರು? ತಿರುಮಲ ಕೂಡಲಲ್ವಾ? ತಿರುಮಲ ಕೋಡಲು ಅಂದರೆ ಯಾವ ತಳಕಪ್ಪ ಇದು? ಮಳವಳ್ಳಿ ಟಿ ನರಸೀಪುರ. ಕೇಳಿಸಲ್ಲ. ಟಿ ನರಸೀಪುರದಲ್ಲಿ ಬಂದಿದ್ದೀವಿ. ಇಲ್ಲಿ ಕುಂಭಮೇಳ ಮಾಡ್ತಿದ್ದಾರೆ. ಪ್ರಯಾಗ್ರಾಜಿಗೆ ಯಾರಿಗೆ ಹೋಗೋಕ್ಕಾಗಿಲ್ಲ, ಅವ್ರು ಇಲ್ಲಿ ಬರ್ಬೋದು. 5 ದಿನ ಮಾಡ್ತಾರಂತೆ. ಪಾರ್ಕಿಂಗ್ ಮಾಡೋಕ್ಕೆ ಪಾರ್ಕಿಂಗ್ ಜಾಗ ಗದ್ದೆ ಒಳಗೆ ಸಖತ್ತಾಗಿದೆ. ನಾವು ಹೆಂಗಿರುತ್ತೆ ಏನೋ ಅಂದ್ಕೊಂಡು ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡ್ರಿ. ಇಲ್ಲಿ ಜನ ಇವತ್ತೇ ಫಸ್ಟ್ ಡೇ ಇಲ್ಲ ಇಷ್ಟು ರಶ್ ಇದೆ. ಇನ್ನು ನಾಳೆ ಇಲ್ಲಿ ಇನ್ನೂ ಫೇಮಸ್ ಇರುತ್ತೆ. ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ನಾವಿಲ್ಲಿಗೆ ಬರೋವಾಗ ಹೇಗಿರುತ್ತೋ ಏನೋ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಬಂದು ನೋಡಿದ್ರೆ ಎಷ್ಟೊಂದು ಜನ ಇತ್ತು, ಅಂದರೆ ಸಿಕ್ಕಾಪಟ್ಟೆ ಜನ ಇತ್ತು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿ ಏನು ರೋಡ್ ಸೈಡಲ್ಲಿ ಹೊಲ ಗದ್ದೆಗಳೆಲ್ಲ ಏನಿರ್ತಲ್ಲ ಅದನ್ನೆಲ್ಲ ಪಾರ್ಕಿಂಗ್ ಮಾಡಲಿಕ್ಕೆ JCBನಲ್ಲಿ ಮಣ್ಣೆಲ್ಲ ಪ್ರೆಸ್ ಮಾಡಿ ಫ್ಲಾಟ್ ಮಾಡಿ ಪಾರ್ಕಿಂಗ್ ಮಾಡೋದಕ್ಕೆ ಜಾಗಗಳನ್ನ ಮಾಡಿಕೊಟ್ರು. ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅಲ್ಲಿ ನಡ್ಕೊಂಡು ಹೋಗೋ ಕಾಲ ಸಿಕ್ಕಾಪಟ್ಟೆ ಬಿಸಿಲಿತ್ತು, ನಡೆಯೋಕ್ಕಾಗಲ್ಲ ಅಂತೇಳಿ ಸರಿ ನಾವು ಆಟೋದಲ್ಲಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡೆ. ಆಟೋದವರು ಕೂಡ ತುಂಬಾ ದುಡ್ಡು ಹೇಳ್ತಾಯಿದ್ರು ಇಲ್ಲಿಂದ ಸ್ವಲ್ಪ ದೂರ ಕರ್ಕೊಂಡು ಹೋಗೋದಕ್ಕೆ. ಎಷ್ಟೋ ಹೇಳಿದ್ರು. ಇವಾಗ ಸೀಸನ್ ಅಲ್ವಾ ಅವ್ರಿಗೂ. ನಾನು ಹತ್ಬೇಕಾ ಫಸ್ಟ್? ನೀನು ಹತ್ತು, ನಾನು ಬರ್ತೀನಿ. ನೋಡ್ದ ಅಮ್ಮನ ಬಿಟ್ಬಿಟ್ರೆ ನೋಡಿ ಎಷ್ಟು ಸೇಫ್ಟಿ ಮಾಡ್ತಾನೆ. ಸೇಫ್ಟಿ ಮಾಡ್ತಿದೆ. ಸಾಹಿತ್ಯ ಚೆನ್ನಾಯ್ತು. ಆಟೋ ಅನ್ನತ್ತೆ. ಆಟೋಲ್ಲಿ ಹೋಗೋಣ. ಬನ್ನಿ ಹೋಗೋಣ. ಬನ್ನಿ ನಾವಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಬಂದ್ವಿ. ಪಾರ್ಕಿಂಗಿಂದ ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ಅಲ್ಲಿ ಒಂದು 2.5-3 ಕಿಲೋಮೀಟ್ರಷ್ಟು ಅಂತರ ಇದೆ. ಅಷ್ಟು ದೂರ ಪಾರ್ಕಿಂಗ್ ಮಾಡಿದ್ವಿ ಅಂತ ಅನಿಸುತ್ತೆ. ತುಂಬಾ ದೂರ ಆಯಿತು. ಮತ್ತು ಬಳಸ್ಕೊಂಡು ಹೋದರು ಇಲ್ಲಿ ನಾವು ಹೋಗೋ ಪ್ಲೇಸಿಗೆ. ಏಕೆಂದರೆ ಎಲ್ಲ ಕಡೆ ಬ್ಯಾರಿಕೇಡ್ಗಳು ಹಾಕಿದ್ರು. ಅಲ್ಲೆಲ್ಲ ಹೋಗ್ಲಿಕ್ಕೆ ಒಂದೇ ರೋಡಲ್ಲಿ ಹೋಗ್ಲಿಕ್ಕಾಗಿಲ್ಲ. ಮತ್ತು ಆ ಕಡೆ ಕೆಳಗಡೆ ಸರ್ವಿಸ್ ರೋಡಿಂದ ಬಂತು. ಮತ್ತು ಮೇಲೆ ಇವರು ಹೈವೇನಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ರೋಡ್ ಒಂದು ಸಿಕ್ತು. ಹೋಗ್ತಾ ನೋಡ್ತಿರ್ಬೋದು ನದಿ ಎಲ್ಲ ಕಾಣಿಸ್ತಾ ಇದೆ. ನದಿ ನೋಡಿ ನಮಗೆ ತುಂಬಾ ಖುಷಿ ಆಯಿತು. ನನಗೆ ಹೇಳ್ಬೇಕು ಅಂದರೆ ನನಗೆ ಈ ನದಿ ನೀರಲ್ಲಿ ಆಟ ಆಡೋದಂದರೆ ತುಂಬಾ ಇಷ್ಟ. ನೀರಿಗಿಳಿದ್ರೆ ಎಷ್ಟೊತ್ತಾದರೂ ನಾನು ಬರೋದೇ ಇಲ್ಲ. ತುಂಬ ಖುಷಿ ಆಗುತ್ತೆ. ಸಾಹಿತ್ಯಂಗೂ ನದಿ ಸ್ನಾನ ಮಾಡೋದಕ್ಕೆ ತುಂಬ ಇಷ್ಟ, ನೀರಲ್ಲಿ ಆಡೋದಕ್ಕೆ. ಎಲ್ಲ ಮಕ್ಕಳು ಹೀಗೆ ಮಾಡ್ತಾರೆ ಆಲ್ಮೋಸ್ಟು. ಅಂದರೆ ನೀರಲ್ಲಿ ಬಿಟ್ಟರೆ ಅವ್ರಿಗೆ ಬರಲಿಕ್ಕೆ ಇಷ್ಟನೇ ಆಗಲ್ಲ, ಆಚೆ ಬರಲಿಕ್ಕೆ. ನಮ್ಮನ್ನು ಸತಾಯಿಸ್ಬಿಡ್ತಾರೆ. ಎಷ್ಟು ಕಷ್ಟಪಟ್ಟು ನೀರಿಂದ ಎಳ್ಕೊಂಡು ಬರಬೇಕು. ನಿಮಗೆ ಈ ಥರನೇ ಆಗುತ್ತಾ? ನಿಮ್ಮ ಮನೆಯಲ್ಲಿರೋ ಮಕ್ಕಳನ್ನು ಹೀಗೆ ಮಾಡ್ತಾರಾ? ನಮ್ಮ ಮನೇಲಿರೋ ಮಕ್ಕಳು ತುಂಬ ತರಲೆಗಳು ಅಂತಲೇ ಹೇಳ್ಬೋದು.
ಅವ್ರನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಜನಸಂದಣಿ ಮಧ್ಯ ಎಷ್ಟೊಂದು ಜನಗಳಿರ್ತಾರೆ. ಇನ್ನು ಇಲ್ಲಿ 3 ಕಡೆ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದರು. ನೀವು ನೋಡ್ತಿರ್ಬೋದು, ಇಲ್ಲಿ ತಲಕಾಡು ಮತ್ತು ಕೊಳ್ಳೇಗಾಲ ಕಡೆಗೆ ಅಂತ ಹಾಕಿದ್ದಾರೆ. ಆ ಕಡೆ ಒಂದು ಕಡೆ ಸ್ನಾನಘಟ್ಟ ಇದೆ. ಅದಲ್ಲದೇ ಇನ್ನೊಂದು ಯಾವುದೋ ಹಾಕಿದ್ರು, ಅಂದರೆ ಅದೇ ಭಿಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಸ್ನಾನಘಟ್ಟ 3 ಕಡೆ ಮಾಡಿದ್ದಾರೆ. ನಾವು ತೆಪ್ಪದಲ್ಲಿ ಹೋಗೋಣ ಅಂತೇಳಿ ನಾನು ನಮ್ಮ ಅತ್ತೆ ಮಾತಾಡ್ಕೊತಾ ಇದ್ವಿ, ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ತೆಪ್ಪದಲ್ಲಿ ಹೋದರೆ ಸ್ನಾನ ಮಾಡಲಿಕ್ಕೆ ಮಧ್ಯದಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ಭಾಳ ಖುಷಿಯಿಂದ ಮಾತಾಡ್ಕೊಂಡು ಹೋಗೋಣ ಅಂತೇಳಿ. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಅಲ್ಲೆಲ್ಲೂ ಬಿಡಲಿಲ್ಲ. ಅಲ್ಲಿ ಅಂದರೆ ಎಲ್ಲ ಕಡೆನೂ ಅಡ್ಡ ಹಾಕ್ಬಿಟ್ಟಿದ್ರು. ಅಂದರೆ ಸ್ಟೆಪ್ಸಿಂದನೇ ಇಳಿದು ಅಲ್ಲೇ ಕೆಳಗಡೆನೇ ಸ್ನಾನ ಮಾಡ್ಕೋಬೇಕಾಗಿತ್ತು. ಯಾರನ್ನು ಕೂಡ ಸೆಂಟರಿಗೆ ಬಿಡಲಿಲ್ಲ. ಅಲ್ಲಿ ಏನ್ ಮಾಡ್ತಾನೆ ವಿಕ್ರಮ? ಏನ್ ಮಾಡ್ತಿದ್ದಾನೆ? ಮಕ್ಕಳೆಲ್ಲ ಹೇಳ್ತಾವ್ರು. ನನಗಿಷ್ಟ ಆ ಥರದ್ದು ಬೊಟ್ಟು ಹಾಕಿಸ್ಕೊಳಕ್ಕೆ. ಇಲ್ಲ ಆಯ್ತು, ಇಲ್ಲ ಯಾರೋ ಹಾಕ್ತವ್ರು, ಹಾಕಿಸ್ಕೋಬೇಕು. ಗಂಧ ಹಾಕ್ಬಿಟ್ಟು ತ್ರಿಶೂಲ ಹೋಮ ಹಾಕ್ತಿದ್ದಾರೆ. ಚೆನ್ನಾಗೈತೆ ನದಿ. ನಿಮ್ಮ ನಡುವೆ ಕಳ್ಳ ಕಾಕರಿದ್ದಾರೆ. ಎಲ್ಲ ಜನ ಹೆಸರಿನ ಬಗ್ಗೆ ಎಚ್ಚರಿಕೆಯಲ್ಲಿ. ನಾವಿಲ್ಲಿ ನದಿ ಹತ್ರ ಬಂದ್ವಿ. ನಾವು ಬಂದಿದ್ದು ಇಲ್ಲಿ ಗುಂಜ ನರಸಿಂಹ ಸ್ವಾಮಿ ಸ್ನಾನಘಟ್ಟ ಅಂತ ಇತ್ತು. ಈ ಕಡೆ ಬಂದ್ವಿ. ಇಲ್ಲೇನು ಬಟ್ ನದಿ ಮಾತ್ರ ತುಂಬಾ ದೊಡ್ಡದಾಗಿತ್ತಪ್ಪ. ಚೆನ್ನಾಗಿತ್ತು. ಸೆಂಟ್ರಿಗೆ ಬಿಟ್ಟಿದ್ರೆ ತುಂಬ ಖುಷಿ ಆಗ್ತಿತ್ತು. ನೀರೆಲ್ಲ ನೋಡಿ, ಎಲ್ಲ ಜನಗಳು ಓಡಾಡಿ ಎಷ್ಟು ಗಲೀಜಾಗಿ ಹೋಗ್ಬಿಟ್ಟಿದೆ. ಸರಿ, ಮಕ್ಕಳಿಗೆ ಮುಳುಗ್ಸಿಕ್ಕೆ ಆಗಲ್ಲ ಅಂತೇಳಿ ಅಂದರೆ ಸೆಂಟ್ರಿಗೆ ತುಂಬ ಆಳ ಏನಿರಲಿಲ್ಲ. ಇಲ್ಲಿ ಸೆಂಟ್ರಿಗೆ ಹೋಗಿದ್ರೆ ಆಳ ಇರ್ತಿತ್ತು. ಇಲ್ಲಿ ಮಕ್ಕಳಿಗೆ ನಾವೇನು ಮಾಡಿದ್ವಿ, ಮನೆಯಿಂದನೇ ಯಾವುದಕ್ಕೂ ಇರಲಿ ಅಂತ ಒಂದು ಚೊಂಬು ಇಟ್ಕೊಂಬಂದ್ಬಿಟ್ಟಿದ್ವಿ. ಒಂದು ಸ್ಟೀಲ್ದು ಒಂದು ಜಗ್ ಇಟ್ಕೊಂಡು ಬಂದಿದ್ದೆ. ಸರಿ ಅಂತ ಮಕ್ಕಳಿಗೆ ನನ್ನ ಹಸ್ಬೆಂಡೇ ಸ್ನಾನ ಮಾಡಿಸ್ತಿದ್ದಾರೆ. ಇನ್ನು ಅಲ್ಲಿ ತೀರ್ಥ ಎಲ್ಲ ತೊಗೊಂಡೋಗ್ಲಿಕ್ಕೆ ಅಂತ ನೋಡಿ ಎಲ್ಲ ಬಾಟ್ಲುಗಳು ತೊಗೊಂಬಂದ್ಬಿಟ್ಟಿದ್ದಾರೆ ಪ್ರಿಪೇರ್ ಮಾಡಿಕೊಂಡು. ಇನ್ನು ಮನೇಲಿರೋ ಜನಗಳಿಗೆ ಕೊಡ್ಬೋದಲ್ಲ, ಎಷ್ಟೊಂದು ಜನಕ್ಕೆ ಸಂಗಮದ ನೀರು ಅಂತ ಹೇಳಿ.
ನಾನು ಯಾವುದೂ ಕೂಡ ಬಾಟಲ್ ತೊಗೊಬಂದಿಲ್ಲ, ನಮಗೆ ವಾಟರ್ ಬಾಟಲ್ ಅಷ್ಟೇ ಇತ್ತು. ಸರಿ ನಾವು ತೊಗೊಂಡು ಹೋಗ್ಬೇಕಲ್ಲ ಅಂತೇಳಿ ಯೋಚನೆ ಮಾಡ್ತಾಯಿದ್ವಿ. ನನ್ನ ಹಸ್ಬೆಂಡು ನನ್ನ ಮಕ್ಳಿಗೆ ಸ್ನಾನ ಮಾಡಿಸಿ ಕೊಟ್ಟರು. ನಾನು ಇಲ್ಲಿ ಸ್ನಾನ ಮಾಡಿಸಿ ನಮ್ಮ ಅತ್ತೆ ಹತ್ರ ಬಿಟ್ಟು ಮತ್ತೆ ಅವ್ರಿಗೆ ಒರೆಸಿ ಬಟ್ಟೆ ಹಾಕ್ತೀನಿ. ನನ್ನ ಹಸ್ಬೆಂಡ್ ಕೂಡ ಬಂದರು. ಅವ್ರು ಬಂದಮೇಲೆ ನಾವು ಸ್ನಾನಕ್ಕೆ ಹೋಗೋಣ ಅಂಥೇಳಿ ವೆಯ್ಟ್ ಮಾಡ್ತಿದ್ವಿ. ಮಕ್ಕಳಿಗೆಲ್ಲ ರೆಡಿ ಮಾಡಿ ಮಕ್ಕಳನ್ನ ಒಂದು ಕಡೆ ಬಿಟ್ಟು ನಮ್ಮ ಅತ್ತೆ ಹತ್ರ ಅಂದರೆ ನನ್ನ ಹಸ್ಬೆಂಡ್ ಹತ್ರ ಬಿಟ್ಟು ಅವ್ರದ್ದೆಲ್ಲ ಡ್ರೆಸ್ ಎಲ್ಲ ಹಾಕಿ ಅವ್ರಿಗೆ ರೆಡಿ ಮಾಡಿಬಿಟ್ಟು ಅಲ್ಲಿ ಬಿಟ್ಟು ಹೋಗೋಣ ಅಂಥೇಳಿ ಈ ಕಡೆ ಅವ್ರಿಗೆ ರೆಡಿ ಮಾಡ್ತಾಯಿದ್ವಿ. ಇನ್ನು ನೀವು ನೋಡ್ತಿರ್ಬೋದು, ಆ ಕಡೆ ನೋಡಿ ನದಿ, ಆ ಕಡೆ ಒಂದು ಘಟ್ಟ ಇದೆ. ಅದು ಬಂದು ಅದೇ ಭಿಕ್ಷೇಶ್ವರ ಸ್ವಾಮಿ ಟೆಂಪಲ್ ಸ್ನಾನಘಟ್ಟ ಅಂತ ಇತ್ತಲ್ಲ, ಅದು ಅಲ್ಲೂ ತುಂಬ ಜನ ಆಯಿತು ಸ್ನಾನ ಮಾಡಲಿಕ್ಕೆ. ಇನ್ನು ಬೋಟಲ್ಲೆಲ್ಲ ಸೆಂಟ್ರಲ್ ಹೋಗ್ತಿರು. ಸೆಂಟ್ರಲ್ ನೀರು ನೋಡಿ ಎಷ್ಟು ಸೂಪರಾಗಿದೆ, ಎಷ್ಟು ಚೆನ್ನಾಗಿತ್ತು. ಅಲ್ಲಿಗೆ ಬಿಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಬಟ್ ಬಿಡಲಿಲ್ಲ. ಆ ಕಡೆ ಇಲ್ಲೆಲ್ಲ ಅಡ್ಡ ಹಾಕ್ಕೊಂಡಿದ್ದಾರೆ ನೋಡಿ, ತಡೆಗೋಡೆ ಥರ ಹಾಕಿದ್ದಾರೆ. ಅಷ್ಟರಲ್ಲೇ ಮಾಡ್ಕೋಬೇಕು ಅಂತೇಳಿ. ಇನ್ನು ನಾನು ನಮ್ಮ ಅತ್ತೆ ಹೋದ್ವಿ ಸ್ನಾನಕ್ಕೆ. ನಮ್ಮ ಅತ್ತೆನ ಅವ್ರಿಗೆ ಸ್ವಲ್ಪ ಕಾಲು ಪೇಯ್ನ್ ತುಂಬ ಇರುತ್ತೆ, ಹಂಗಾಗಿ ಅವ್ರಿಗೆ ಹುಷಾರಾಗಿ ನೀರೊಳಗಡೆ ಇಳಿಸ್ಕೊಂಡು ಅವ್ರದ್ದು ಸ್ನಾನ ಆದಮೇಲೆ ನಾನು ಅವ್ರ ಜೊತೆ ಅಲ್ಲೇ ನಿಂತ್ಕೊಂಡು ಇಬ್ಬರೂ ಮುಳುಗಿ ನೀರಲ್ಲಿ ಮುಳುಗ್ಬಿಟ್ಟು ದೇವ್ರಿಗೊಂದು ಧನ್ಯವಾದ ಹೇಳ್ಬಿಟ್ಟು ಅವ್ರಿಗೊಂದು ಅರ್ಘ್ಯ ಕೊಟ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಈ ಕಡೆ ಬಂದ್ವಿ. ನಮ್ದಿನ್ನು ಇದು ಮುಗಿದ್ಮೇಲೆ ನಾವು ಏನೋ ಮೈಸೂರಿಗೆ ಹೋಗೋದಿತ್ತು, ಟೆಂಪಲ್ಗೆ ಹೋಗಬೇಕಿತ್ತು. ಸರಿ ಲೇಟ್ ಆಗಿಬಿಡುತ್ತೆ ಅಂತೇಳಿ ಅಂದ್ಕೊಂಡ್ವಿ. ಆಮೇಲೆ ದೇವಸ್ಥಾನಕ್ಕೆಲ್ಲ ಇಲ್ಲಿ ವಿಸಿಟ್ ಮಾಡೋಣ ಅಂದ್ಕೊಂಡ್ವಿ. ವಿಸಿಟ್ ಮಾಡೋಕ್ಕಾಗಲಿಲ್ಲ ಟೆಂಪಲ್ಗೆ. ಗುಂಜಾ ನರಸಿಂಹಸ್ವಾಮಿ ಟೆಂಪಲ್ ಇತ್ತು ಇಲ್ಲೇ ನದಿ ಮುಂದೆ. ಇಲ್ಲಿ ನಾವು ವಿಸಿಟ್ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಇತ್ತು. ಇನ್ನು ಅಲ್ಲೋದ್ರೆ ಮೈಸೂರಿಗೆ ಹೋಗ್ಬೇಕಲ್ಲ, ಅಲ್ಲಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿಗೆ ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಇಲ್ಲೇ ಬಂದು ನಾನು ಒಂದು ಬಾಟಲ್ ತೊಗೊಂಡು ಹೋಗ್ಬಿಟ್ಟು ನೀರನ್ನ ತುಂಬ್ಕೊಂಬಂದೆ. ಸ್ವಲ್ಪ ಆ ಕಡೆವರೆಗೂ ಹೋಗಿ ಅಲ್ಲಿ ಬೇರೆಯವ್ರ ಕೈಲಿ ಬಾಟಲ್ ಕೊಟ್ಬಿಟ್ಟು ತುಂಬಿಸ್ಕೊಂಡೆ, ಹತ್ರದವರೆಗೂ ಹೋಗ್ಬಿಟ್ಟು. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಆಚೆ ಬಂದು ಗುಂಜಾ ನರಸಿಂಹಸ್ವಾಮಿ ಟೆಂಪಲ್ಗೆ ದರ್ಶನ ಮಾಡಿಕೊಂಡೆ. ಇಲ್ಲಿ ಆ್ಯಕ್ಚುಲಿ ಬಟ್ಟೆ ಎಲ್ಲ ಹಾಕ್ಕೊಳ್ಳೋದಕ್ಕೆ, ಡ್ರೆಸ್ ಹಾಕ್ಕೊಳ್ಳೋದಕ್ಕೆಲ್ಲ ನಾನು ಅದು ಹೇಳಬೇಕಿತ್ತು. ಡ್ರೆಸ್ ಹಾಕ್ಕೊಳ್ಳೋದಕ್ಕೆಲ್ಲ ಅಂದರೆ ಒಂದು ಬಾಕ್ಸ್ ಥರ ಮಾಡಿದರು, ಒಂದು ರೂಮ್ ಥರ ಪುಟ್ಟದಾಗಿ ಹೆಣ್ಮಕ್ಳಿಗೆಲ್ಲ ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ಜಾಗ ಮಾಡಿದರು. ಅಲ್ಲೇ ಡ್ರೆಸ್ ಹಾಕ್ಕೊಂಡು ಬಂದ್ವಿ. ನಮ್ಮ ಸಾಹಿತ್ಯ ನೋಡ್ತಾ ಇದ್ದಾನೆ, ಅವನಿಗೆ ಇಷ್ಟ ಆಯ್ತು. ಆಮೇಲೆ ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ ಎಲ್ರಿಗೂ ನೀರಿಗಿಳಿಯೋವಾಗ. ಇನ್ನು ಅಲ್ಲಿ ಆಮೇಲೆ ಮತ್ತೆ ನೀರಿಗೆ ಹೋಗ್ಬೇಕು ಅಂತೇಳಿ ಮಾತಾಡ್ತಾ ಇದ್ದ ಸಾಹಿತ್ಯ. ಇಲ್ಲಿ ಸಾಹಿತ್ಯ ಐಸ್ ಕ್ರೀಮ್ ಬೇಕಂತ ಹೇಳಿ ಹಠ ಮಾಡ್ತಾ ಇದ್ದ. ಐಸ್ ಕ್ರೀಮ್ ಬೇಕಂತ ಅಲ್ಲೆಲ್ಲೂ ಒಂದು ಐಸ್ ಕ್ರೀಮೇ ಸಿಕ್ಕಲಿಲ್ಲ. ಇವ್ರುಗಳಿಗೆ ಕೊಡೋಣ ಅಂತ ಅಂದರೆ ಕೊಡ್ಸೋಣ ಅಂತಂದರೆ ಇದು ಬಂದು ಹೇಳಿದ್ನಲ್ಲ ಗುಂಜಾ ನರಸಿಂಹಸ್ವಾಮಿ ಟೆಂಪಲ್ಲು. ನಾವು ಇಲ್ಲೇ ಮೇಲ್ಗಡೆ ಕಳಸನ ನೋಡಿಬಿಟ್ಟು ದೇವಸ್ಥಾನ ಮುಂದೆನೇ ಒಂದು ನಮಸ್ಕಾರ ಹಾಕಿ ದೇವ್ರಿಗೆ ಕೇಳಿಕೊಂಡು ಅಲ್ಲಿಂದ ಹೊರಟು. ಮತ್ತು ನಾನಿಲ್ಲಿ ಹಣೆಗೆ ಬೊಟ್ಟನ್ನ ಹಾಕಿಸ್ಕೋಬೇಕಾಗಿತ್ತು. ಅಂದರೆ ಗಂಧ ಎಲ್ಲ ಹಾಕಿ ಗಂಧದ ಮೇಲೆ ಓಂ ಅಥವಾ ತ್ರಿಶೂಲ ಹಾಕ್ತಾರೆ, ಅಥವಾ ರಾಧೇಶ್ಯಾಮ್ ಅಂತ ಹಾಕ್ತಾರೆ. ತಿರುಪತಿನಲ್ಲಿ 3 ನಾಮ ಹಾಕ್ತಾರಲ್ವ, ಆ ಥರದ್ದು ನನಗೆ ಹಾಕಿಸ್ಕೊಳ್ಳೋಕೆ ತುಂಬ ಇಷ್ಟ. ಅದರಲ್ಲೂ ನನಗೆ ರಾಧೇಶ್ಯಾಮ್ ಅಂತ ಹಾಕಿಸ್ಕೊಳ್ಳೋದಕ್ಕೆ ತುಂಬ ಇಷ್ಟ. ಯಾವಾಗಲಾದ್ರೂ ಬರ್ಸಾನ ವಿಸಿಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಬೃಂದಾವನ ಹೋಗುವಾಗ ಖಂಡಿತ ಹಾಕಿಸ್ಕೊಳ್ತೀನಿ. ಬಟ್ ಅದು ಯಾವಾಗ ಅಂತ ನನಗೆ ಗೊತ್ತಿಲ್ಲ. ಇನ್ನು ಅಲ್ಲಿಂದ ಹೊರಟು ಬಂದು ಮೈಸೂರಿಗೆ ಬಂದ್ವಿ. ನಾವು ಮಧ್ಯದಲ್ಲಿ ಯಾವುದೇ ಥರ ವ್ಲಾಗ್ ಏನು ಮಾಡ್ಕೊಳ್ಳಿಲ್ಲ, ಯಾವುದೇ ವೀಡಿಯೋ ನಾನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೀದಾ ಮೈಸೂರಿಗೆ ಬಂದು ಬೆಟ್ಟದ ಮೇಲೆ ಇಲ್ಲಿ ಬೆಟ್ಟದ ಹತ್ರ ಬಂದು ಬೆಟ್ಟ ಹತ್ತುತ್ತಾ ಇದ್ದೀವಿ. ದರ್ಶನ ಮಾಡ್ಕೊಳ್ಳೋಣ ಚಾಮುಂಡೇಶ್ವರಿ ಟೆಂಪಲ್. ತುಂಬ ವರ್ಷನೇ ಆಗಿತ್ತು. ಯಾವಾಗಲೂ ನಾನು ನಮ್ಮ ಸಾಹಿತ್ಯಗೆ 5 months ಪ್ರೆಗ್ನೆಂಟ್ ಇದ್ದಾಗ ಮೈಸೂರಿಗೆ ಅಂದರೆ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದು. ಇದು ನಾನು 3ನೇ ಸರ್ತಿ ಚಾಮುಂಡೇಶ್ವರಿ ದರ್ಶನ ಮಾಡ್ತಾ ಇರೋದು. ಇದಕ್ಕೆ ಮುಂಚೆ ನಾನು ಹೋಮ್ ಗಾರ್ಡ್ ಡ್ಯೂಟಿನಲ್ಲಿದ್ದಾಗ ಅಂದರೆ ದಸರಾ ಡ್ಯೂಟಿಗೆ ಇಲ್ಲಿ ಹಾಕಿದ್ರು. ನನಗೆ ದಸರಾ ಡ್ಯೂಟಿಗೆ ಬಂದಿದ್ದಾಗ ಎಷ್ಟು ಹತ್ರದಿಂದ ದೇವ್ರನ್ನ ನೋಡಿದ್ದೀನಿ ಅಂದರೆ, ನನ್ನ ಮುಂದೆ ದೇವ್ರ ಮುಂದೆ ನಾನಿದ್ದೀನಿ, ಅಷ್ಟು ಹತ್ರದಿಂದ ದೇವ್ರ ದರ್ಶನ ಮಾಡಿದ್ದೆ. ಎಷ್ಟು ಖುಷಿಯಾಗಿತ್ತು ನನಗೆ ಅವತ್ತು. ಏಕೆಂದರೆ ಫಸ್ಟ್ ಟೈಮ್ ನೋಡಿದ್ದು. ಅರಮನೆ ಇರ್ಬೋದು, ಆ ಕಡೆ ಬನ್ನಿ ಮಂಟಪ, ಮೈಸೂರಿನಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಪ್ಲೇಸ್ ಇದೆಯೋ ಅದೆಲ್ಲನೂ ಕೂಡ ನಾನು ತುಂಬಾ ಹತ್ರದಿಂದನೇ ನೋಡಿದ್ದೀನಿ. ಎಷ್ಟು ಹತ್ರದಿಂದ ಅಂದರೆ ಕೈಗೆಟ್ಕೋ ದೂರ ಅಂತಾರೆ, ಕೈಗೆಟ್ಕೋ ದೂರನೂ ಅಲ್ಲ, ಕೈಲಿ ಇಟ್ಕೊಂಡಿರೋ ಥರ ಹತ್ರ, ಅಷ್ಟು ಹತ್ರದಲ್ಲಿ ದರ್ಶನ ಮಾಡ್ಕೊಂಡಿದ್ದೆ. ಅದು ಬಿಟ್ಟರೆ ನನ್ನ ಮಗನ ಪ್ರೆಗ್ನೆನ್ಸಿ ಅಂತ ಹೇಳಿದ್ನಲ್ಲ, ಅದಾದಮೇಲೆ ಇದೇ ಬಂದಿರೋದು. ಇದು ನಾನು 3ನೇ ಸರ್ತಿ ಬಂದಿರೋದು ಚಾಮುಂಡೇಶ್ವರಿ ಟೆಂಪಲ್ಗೆ.
ಈ ಟೆಂಪಲಿಗೆ ಬರಬೇಕಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ, ಬಟ್ ಆಗಿರಲಿಲ್ಲ. ಯಾವ ಟೆಂಪಲ್ಗೆ ಹೋಗ್ಬೇಕು ಅಂದ್ರೂ ಅಷ್ಟೇ, ನಾವು ಅಂದ್ಕೊಂಡ್ರೆ ಸಾಕಾಗಲ್ಲ, ದೇವ್ರು ನಮ್ಮನ್ನು ಕರೆಸ್ಕೋಬೇಕು, ಅದಕ್ಕೆ ಟೈಮ್ ಕೂಡ ಬರಬೇಕು ಅಂತಾರೆ. ಅದಂತೂ ಖಂಡಿತ ನಿಜ. ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಊರಿಗೆ ಹೋದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.